ಇವಾಗ ಹೆಂಗೋ ಆಯ್ಕೊಂಡು ತಿನ್ನೋರಿಗೆ ಕಾಲು ಮುರಿದಂಗೆ ಆಗಿದೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ ನಾವಿಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೋಡಿ. ನಾವು ಮರದ ಕೆಳಗಡೆ ಕರೆಕ್ಟಾಗಿತ್ತು, ಅದು 5 ಅಡಿಗೆ 5 ಅಡಿ ಜಾಗದಲ್ಲೇ ಇದ್ದಿದ್ದು. ಅದು ಬಿಟ್ಬಿಟ್ಟು ನಾವು ಯಾರಿಗೂ ತೊಂದರೆನೂ ಕೊಟ್ಟಿರಲಿಲ್ಲ, ಏನೂ ಇಲ್ಲ. ಫುಟ್ಪಾತಲ್ಲಿ ತರಕಾರಿ ಮಾರ್ತಿದ್ರು, ಅವರು ಯಾರಿಗೂ ತೊಂದರೆ ಕೊಡಲಿಲ್ಲ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಡ್ತಾ ಇರೋದು ಸರ್ಕಾರದವರೇ. ಯಾವ ಸರ್ಕಾರದವ್ರ ಮೇಲೂ ದೂಷಣೆ ಮಾಡೋಕ್ಕೆ ನಾನು ಹೇಳೋಕ್ಕಾಗಲ್ಲ ಮೇಡಮ್. ಯಾಕಂದರೆ ಇವತ್ತು ನೋಡಿ, ಮನೇಲಿ ಮಕ್ಕಳು ಕೂತವ್ರೆ, ಸ್ಕೂಲ್ ಫೀಸ್ ಕಟ್ಟಬೇಕು. ನಾವೇನೋ ಆಸೆಗೆ ಏನು ಮಾಡಿದ್ದೀವಿ, ಒಳ್ಳೊಳ್ಳೆ ಸ್ಕೂಲ್ ಸೇರಿಸಿದ್ವಿ. ಒಳ್ಳೆ ಸ್ಕೂಲ್ ಅಂದರೂ ಏನು 20-30 ಸಾವಿರ ರೂಪಾಯಿ ಕಟ್ಟೋಕ್ಕೂ ವರ್ಷಕ್ಕೆ 20-30 ಸಾವಿರನೇ ಕಟ್ತಾ ಇರೋದು, ಅದಕ್ಕಿಂತ ಹೆಚ್ಚಾಗಿ ಏನು ಕಟ್ತಾ ಇಲ್ಲ. ಬೆಳಗ್ಗೆ ಏನು ನಡೆಸ್ಕೊಂಡು ಕರ್ಕೋಗಿ ಬಿಟ್ಟು ಬರ್ತೀವಿ, ತಿರ್ಗಾ ಸಾಯಂಕಾಲದ ಹೊತ್ತು ಮಕ್ಕಳು ನಡ್ಕೊ ಬರ್ತಾವೆ ಮನೆಗೆ. ಅದು ಆಟೋ ಫೀಸು ಇಲ್ದಂಗೆ ಸೇರಿಸಿರೋದು ಮೇಡಮ್. ಇಲ್ಲಿಂದ ನಾವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ದಿಲ್ಲ. ಇವ್ರು ಏನೇನೋ ಅಂದ್ಕೊಂಡವ್ರೆ ಮೇಡಮ್. ನಾನು ಹೇಳ್ತಾ ಇಲ್ವಾ, ನಾವು ಆಲ್ಮೋಸ್ಟು ನನಗೆ ಗೊತ್ತಿದ್ದಂಗೆ ಒಂದು 40 ವರ್ಷ ಮೇಲೆ, ನನಗೆ 46 ವರ್ಷ, 40 ವರ್ಷ ಮೇಲಿಂದ ಇದ್ದೀವಿ. ಅಂದರೆ 50 ವರ್ಷ ಆಗ್ಬಿಟ್ಟಿದೆ ಮೇಡಮ್. ಆವಾಗ ಇಂದಿರಾ ಗಾಂಧಿ 82, 83 ಅಲ್ಲೆಲ್ಲ ಬಂದಿದ್ದರು. ಅಲ್ಲೊಂದು ಅಂಗಡಿಗೆ ಅವರು ಹಾಕ್ಕೊಟ್ಟಿದ್ರು. ಇಲ್ಲೆಲ್ಲ ಏನೋ ಮೆರವಣಿಗೆ ಎಲ್ಲ ಮಾಡಿಸ್ಬೇಕಾದ್ರೆ ಆ ಟೈಮಲ್ಲಿ ಇಲ್ಲೆಲ್ಲ ಅಂಗಡಿ ಇತ್ತು ಮೇಡಮ್. 83, 84, 85 ಹೋಗ್ಬಿಟ್ರು ಅನ್ಸುತ್ತೆ. ನಾವು ಫಸ್ಟು ಫುಟ್ಪಾತಲ್ಲೇ ಇದ್ದಿದ್ದು, ಅದನ್ನ ಪೆಟ್ಟಿ ಅಂಗಡಿ ಮಾಡ್ಕೊಂಡಿದ್ದು. 5x5 ಅಷ್ಟೇ ಮೇಡಮ್. 5x5 ಅದರಲ್ಲಿ ಏನು ಸಂಸಾರ ಮಾಡೋಕ್ಕಾಯ್ತಾ ಇರಲಿಲ್ಲ. ವ್ಯಾಪಾರ ಅಂತೂ ಮಾಡ್ಕೊತಿದ್ದು ಅಷ್ಟೇ ಹೊರತು ಜೀವನ ಕಟ್ಕೊಂಡಿದ್ದು. ನಾನು ಇಷ್ಟು ದೊಡ್ಡವನಾಗಿರೋದು ನಮ್ಮ ಅಮ್ಮ ಸಾಕಿರೋದಕ್ಕೆ. ನಾನು ನನ್ನ ಮಕ್ಕಳನ್ನ ಸಾಕಿರೋದು ಇಲ್ಲಿಂದನೇ. ನಾವೇನು ಬೇರೆ ಇದಿಲ್ಲ, ನಾವೇನು ಅಂತೂ ಎಜುಕೇಟೆಡ್ ಏನಲ್ಲ. SLC ತನಕ ಓದಿದ್ದೀವಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಏನೂ ಹಾಕಿಲ್ಲ. ಕೋರ್ಟ್ ನೋಟಿಸು ಅದು ಇದು ಏನೂ ಇಲ್ಲ ಮೇಡಮ್. ನಾವು ಹಾಕಿದ್ದು ನಮಗೆ 94ಅಲ್ಲಿ ಬಂದಿದ್ದಾಗ ಇದನ್ನ ನಾವು ಹಾಕಿದ್ದು ಹೊರತು ಇವ್ರ ಕಡೆಯಿಂದ ನಮ್ಗೆ ನೋಟಿಸ್ ಬಂದಿಲ್ಲ. ಯಾವ ನೋಟಿಸು ಬಂದಿಲ್ಲ ಮೇಡಮ್. ಏಕಾಏಕಿ ಮಾಡಿರೋದಿದು. ಯಾಕಂದರೆ ಅಲ್ಲಿ ಶಿವಾಜಿನಗರದಲ್ಲಿ ಏನಾಗಿದೆ, ಹೊಡೆದ್ರು ಅಂತ. ಇಲ್ಲಿ ಎಷ್ಟು ಶಾಂತವಾಗಿದ್ರು ಅಂದರೆ ತುಂಬ ಶಾಂತವಾಗಿದ್ರು. ಹತ್ತಿದ್ದಾರೆ, ಗಂಡಸರುಗಳು ಹತ್ತಿದ್ದಾರೆ, ಶಾಂತವಾಗಿದ್ದೋ ನಾವು ಯಾರ ಮೇಲೂ ಕೂಗಾಡಲಿಲ್ಲ, ಜೋರಾಗೂ ಮಾತಾಡಲಿಲ್ಲ. ನಿಮ್ಮ ಮುಂದೆ ಈ ಮೈಕಲ್ಲಿ ಮಾತಾಡ್ತಾ ಇರ್ಬೋದು ಮೇಡಮ್. ನಮಗೆ ಏಕಾಏಕಿ ನಾವು ಇಲ್ಲೋಡಿ ಗಾರೆ ಕೆಲಸ ಕಲ್ತಿಲ್ಲ, ಬೇರೆ ಏನು ಕೆಲಸ ಕಲ್ತಿಲ್ಲ. ನಮ್ಗೆ ಗೊತ್ತಿರೋದು ವ್ಯಾಪಾರ ಮಾಡೋದು. ಅದು ಬಿಟ್ಟು ಬೇರೆ ಏನಾದರೂ ಕಲ್ತಿದ್ರೆ, ಬೇರೆ ಆಟೋ ಓಡಿಸೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ಬೋದಾಯಿತು. ಗಾರೆ ಕೆಲಸ ಮಾಡೋಂಗಿದ್ರೆ ಗಾರೆ ಕೆಲಸಕ್ಕೆ ಹೋಗ್ಬೋದಾಯಿತು. ನಮಗೆ ಇದಂದರೆ ಇದೇ ಏನು 10 ರೂಪಾಯಿ 20 ರೂಪಾಯಿ ಎಣಿಸ್ಕೊಳ್ಳೋದು ಮಾಡೋದು ಅಷ್ಟೇ. ಅದೇ ಬಿಟ್ಟು ಬೇರೆ ಹೌದು ಹೌದು ದಿನಚರಿ ಬಂದಿದ್ದೀವಲ್ಲ ಮೇಡಮ್. ವ್ಯಾಪಾರ ಮಾಡಿದ್ರು ಬಂದಿದ್ದೀವಿ, ಇಲ್ಲೇ ಇದ್ದೀವಿ. ನಮಗೆ ಬೇರೆ ಇದು ಗೊತ್ತಿಲ್ಲ. ಇಲ್ಲಿಗೆ ಬರೋದು, ಇಲ್ಲೇ ಕೂತ್ಕೊಳ್ಳೋದು, ಇಲ್ಲೇ ಎದ್ದೋಗೋದು. ನೋಡಿ ನನ್ನ ಜೊತೆ ಸುಮಾರು ಜನ ಇದ್ದಾರೆ. ಸುಮಾರು ಜನ ಪಾಪ ಅವ್ರಿಗೆಲ್ಲ ಮುಖ ಇಲ್ಲ, ಕ್ಯಾಮ್ರಕ್ಕೆ ಮುಖ ತೋರ್ಸಕ್ಕೂ ಇಷ್ಟ ಇಲ್ಲ ಗೊತ್ತಾ, ಆ ಪರಿಸ್ಥಿತಿ ಇದೆ. ಹೌದು ಮೇಡಮ್. ನಾವು ಇಲ್ಲೇ ಇವಾಗ ಊಟ ಮಾಡ್ಬೇಕಾದ್ರೆ ನೀವು ಬರ್ಬೇಕಾಗಿತ್ತು. ಇಷ್ಟು ಕಚಡವಾಗಿದೆ, ಅಲ್ಲೇ ಹಾಸ್ಕೊಂಡು ಕೂತಿದ್ದೋ ನಾವು. ಬಾಂಧವ್ಯ ಅಂದರೆ ಮೇಡಮ್, ನಮಗೆ ಪ್ಲೇ ಗ್ರೌಂಡು ಇದೆ, ಜೀವನ ಕಟ್ಕೊಂಡಿದ್ದು ಇದೆ. ನಿಜವಾಗ್ಲೂ ನಾವು ಇಷ್ಟಿದ್ದೋ ಅವಾಗ ಪ್ಲೇ ಗ್ರೌಂಡ್ ಆಗಿತ್ತು. ನಾವು ಆಟ ಆಡ್ತಿದ್ದೋ, ಊಟ ಮಾಡ್ತಿದ್ದೋ, ಮತ್ತು ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಅಮ್ಮಂದಿರಿಗೆ ಸಪೋರ್ಟ್ ಮಾಡ್ತಿದ್ದೋ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ.